ಈ ನೇಲ ಮನದಿರ ಆ ನಿಂಗಿ ಮನದಿರ ಈ ನೇಲ ಮನದಿರ ಆ ನಿಂಗಿ ಮನದಿರ ಈ ಏಲ ಮನದಿರ ಆ ನೀರು ಮನದಿರ ಈ ಅಡವಿ ಮನದಿರ ಈ ಕೋಡು ಮನದಿರ ಈ ಪಂಟ ಮನದಿರ ಎಬಡಪ್ಪ ಸೊಮ್ಮುರ ಈ ತಡಾಕೋಡು ರಜಾಕಾರು ದಳ್ಳಾರೋಡು ದೊರೆಯಂದಿರೋ ಮಾಡಿ ಪೀ ಕುಡೆಂದಿರೋ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಕೆಜಿಎಫ್ ತಾಲೂಕು ವತಿಯಿಂದ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನಾ ಧರಣವನ್ನು ನಾವು ಮಾಡ್ತಾ ಇದ್ದೇವೆ. ಈ ಹೋರಾಟಕ್ಕೆ ಮಹಿಳೆಯರು ಮತ್ತೆ ಪುರುಷರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತಿನ ದಿನ ನಾವು ಇಲ್ಲಿ ಬೀದಿಯಲ್ಲಿ ಕೂತು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇದೆ ಇಷ್ಟೇ, ಯಾರೆಲ್ಲ ಸರ್ಕಾರ ಜಾಗದಲ್ಲಿ ಭೂಮಿಯನ್ನ ಉತ್ತು ಬೆಳೆಗಳನ್ನ ಮಾಡಿ ಜೀವನ ಮಾಡ್ತಕ್ಕಂಥ ಬಡ ರೈತರಿಗೆ ಆ ಜಮೀನನ್ನ ಅವರಿಗೆ ಮಂಜೂರು ಮಾಡಿ ಕೊಡ್ಬೇಕಂತೇಳಿ ಸುಮಾರು ಸಾರಿ ಈ ಸರ್ಕಾರವನ್ನ ಒತ್ತಾಯ ಮಾಡಿ ಇಲ್ಲಿ ಸರ್ಕಾರಕ್ಕೆ 50 ಮತ್ತು 53, 57 ಅರ್ಜಿಗಳನ್ನ ಹಾಕೊಂಡಿದ್ದಾರೆ. ಈ ಅರ್ಜಿಗಳನ್ನ ಇತ್ಯರ್ಥ ಮಾಡಿಕೊಡಿ. ಯಾರಿಗೆ ಜಮೀನಿಲ್ವೋ, ಯಾರು ತೀರಾ ಜಮೀನಿಲ್ಲದೆ ಬಡತನದಲ್ಲಿ ಇದ್ದಾರೋ, ಈ ದೇಶದಲ್ಲಿ ಕೆಲಸ ಕೊಡಕ್ಕೆ ನಿಮಗೆ ಯೋಗ್ಯತೆ ಇಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ನೀವು ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಕ್ಕೆ ಯೋಗ್ಯತೆ ಇಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಪ್ರಜೆಗಳಿಗೆ ನೀವು ಉನ್ನತ ಶಿಕ್ಷಣವನ್ನ ಮತ್ತು ಮೆಡಿಕಲ್ ಅನ್ನ ಕೊಡಕ್ಕೆ ಯೋಗ್ಯತೆ ಇಲ್ಲ, ಕೆಲಸ ಮಾಡಿದ್ರೆ ನ್ಯಾಯಬದ್ಧವಾದ ಕೂಲಿಯನ್ನು ಕೊಡಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ಅದಕ್ಕಾಗಿ ನಮ್ಮ ತಾಯಿಯ ಭೂಮಿಯನ್ನು ನಮಗೂ ಕೊಡಿ, ನಾವು ಅದನ್ನ ಬೆಳೆ ಮಾಡಿ ಜೀವನ ಮಾಡ್ಕೊಳ್ತೀವಿ ಅಂತೇಳಿ ನಾವು 50 ಮತ್ತು 53, 57 ಅರ್ಜಿಗಳನ್ನ ಹಾಕೊಂಡಿದ್ರೆ ಇದನ್ನ ತಿಪ್ಪೆಗುಟ್ಟೆಯಲ್ಲಿ ಹಾಕಿದ ಕಸವಾಗಿ ನೋಡ್ತಾ ಇದೆ ಈ ಸರ್ಕಾರಗಳು. ಕೂಡಲೇ ಈ ದೀನ ದಲಿತರು ಬಡ ರೈತರಿಗೆ ಜಮೀನುಗಳನ್ನ ಮಂಜೂರು ಮಾಡಿಕೊಡ್ಬೇಕಂತೇಳಿ ಒತ್ತಾಯಿಸಿ ಅಣ್ಣ ಮಾವಳ್ಳಿ ಶಂಕರ್ ಅವರು ಆದೇಶ ಮೇರೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕು ಕಚೇರಿಗಳ ಮುಂಭಾಗ ಇವತ್ತಿನ ದಿನ ಧರಣಿ ಪ್ರತಿಭಟನಾ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಾವು ಕೆಜಿಎಫ್ ತಾಲೂಕಲ್ಲಿ ಕೂಡ ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಈ ಹೋರಾಟ ಯಾಕೆ ಅವಶ್ಯಕತೆ, ಏನು ಕಾರಣಕ್ಕಾಗಿ ಈ ಹೋರಾಟವನ್ನು ನಾವು ಮಾಡಬೇಕು ಅನ್ನುವ ವಿಚಾರವನ್ನ ನನ್ನ ಆತ್ಮೀಯ ಸ್ನೇಹಿತರು ಹಿರಿಯ ಹೋರಾಟಗಾರರಾದ ದಲಿತ ಮುಖಂಡರಾದ ಹೂವರ್ಸ್ ನಲ್ಲಿ ರಾಜಪ್ಪನವರು ಮಾತನಾಡಬೇಕಂತೇಳಿ ನಮ್ಮ ಎಲ್ಲರ ಪರವಾಗಿ ನ್ಯಾಯ ಬೇಕು, ನ್ಯಾಯ ಬೇಕು, ಭೂಮಿಯನ್ನು ಕೊಡಲೇಬೇಕು, ಕೊಡಲೇಬೇಕು. ಜಿಂದಾಬಾದ್. ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಕೆಜಿಎಫ್ ತಾಲೂಕು ಸಮಿತಿ ಮತ್ತು ರಾಜ್ಯ ಸಮಿತಿ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ಇವತ್ತು ಎಲ್ಲ ತಾಲೂಕು ತಹಸೀಲ್ದಾರರ ಕಚೇರಿಗಳ ಮುಂದೆ ಈ ಥರ ಪ್ರತಿಭಟನಾ ಹೋರಾಟವನ್ನು ಮಾಡ್ತಾ ಇದೆ. ಏನಕ್ಕೆ ಅಂತೇಳಿ ಈಗಾಗಲೇ ರಂಗನಾಥ್ ಅವರು ತಿಳಿಸಿದ್ದಾರೆ. ಮಾವಳ್ಳಿ ಶಂಕರಣ್ಣ ರಾಜ್ಯ ಸಂಚಾಲಕರ ಅನುಮತಿಯ ಮೇರೆಗೆ ದಲಿತರ ಭೂಮಿ ವಸತಿ ಹಕ್ಕಿಗಾಗಿ ಇತರ ಹಕ್ಕೊತ್ತಾಯಗಳನ್ನು ಒತ್ತಾಯಿಸಿ ಪ್ರತಿಭಟನಾ ಧರಣಿಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಾವು ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ತಹಸೀಲ್ದಾರ್ ಕಚೇರಿ ಮುಂದೆ ಈ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಬಂಧುಗಳೇ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದಾಗನಿಂದಲೂ ಕೂಡ
ಭೂ ಸುಧಾರಣೆ ಕಾಯ್ದೆಗಳು ಅನೇಕ ಭೂ ಸುಧಾರಣೆ ಕಾಯ್ದೆಗಳನ್ನು ಎಲ್ಲ ಸರ್ಕಾರಗಳು ಕೂಡ ಹಮ್ಮಿಕೊಳ್ತಾ ಬಂದಿದೆ. ಇದರಲ್ಲಿ ಕ್ಷೀರಸಾಗರ ಅನ್ನುವಂಥವರು ಒಂದು ಭೂ ಸುಧಾರಣಾ ಕಾಯ್ದೆಯನ್ನು ಹೊಸದಾಗಿ ರಚನೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಲ್ಯಾಂಡ್ ಟ್ರಿಬ್ಯುನಲ್ ಅಂದರೆ ಉಳುವವನೇ ಭೂಮಿ ಹಕ್ಕು ಅನ್ನುವಂಥ ಇಂದಿರಾ ಗಾಂಧಿ 1978-79ನೇ ಸಾಲಿನಲ್ಲಿ ಏನು ಜಾರಿ ಮಾಡ್ತು, ಯಾರು ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದಾರೆ ಅವರೇ ಓನರ್ಗಳು ಅಂತ ಏನು ಕಾನೂನನ್ನ ತಂದರು, ಆ ಕಾನೂನು ಸುಮಾರು ವರ್ಷಗಳ ಕಾಲ ಜಾರಿಯಲ್ಲಿದ್ದು ಎಷ್ಟೋ ಜನ ದಲಿತರು, ಬಡವರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಭೂಮಿಯನ್ನು ಹೊಂದಿರತಕ್ಕಂಥದ್ದು ಈ ರಾಜ್ಯದಲ್ಲಿ ಮನಗಂಡಂಥ ವಿಷಯ. ನಂತರದ ದಿನಗಳಲ್ಲಿ ಆ ಕಾಯ್ದೆಯನ್ನು ರದ್ದುಗೊಳಿಸಿದ್ದು ಆಯಿತು. ಈಗಾಗಲೇ ಅಲ್ಲಿ ಕೂಡ ಅರ್ಜಿಗಳು ಸುಮಾರಷ್ಟು ಪೆಂಡಿಂಗ್ ಇದ್ದಾವೆ. ಆ ಅರ್ಜಿಗಳನ್ನ ಇತ್ಯರ್ಥ ಮಾಡೋದಕ್ಕೆ ಈಗ ಹೇಳಿದಂತೆ ನಮ್ಮ ರಂಗನಾಥ್ ಅವರು ಹೇಳಿದಂತೆ ಯಾವುದೇ ಸರ್ಕಾರಕ್ಕೂ ಕೂಡ ಅದು ಗಮನಕ್ಕೆ ಬರ್ತಾ ಇಲ್ಲ, ಅವ್ರು ಮಾಡೋದಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಸಾಹುಕಾರರ ಜಮೀನು ಕಳ್ಕೊಳ್ತಾನೆ. 1,000 ಎಕರೆ, 500 ಎಕರೆ, 300 ಎಕರೆ ಈ ತರ ಇಟ್ಕೊಂಡಿರ್ತಕ್ಕಂಥ ಜಮೀನನ್ನ ಬಡವರು ಕೊಟ್ಬಿಟ್ರೆ ಇದು ಭೂಮಿ ಸಾಹುಕಾರರ ಸೊತ್ತಲ್ಲಿ ಇರೋದಿಲ್ಲ, ಅವ್ರ ಕೈಯಲ್ಲಿ ಇರೋದಿಲ್ಲ ಅಂತ ನಿಮ್ಗೆಲ್ಲ ಗೊತ್ತಿದೆ. ಕೆಜಿಎಫ್ ತಾಲೂಕಿನಲ್ಲಿ ಕಂಗಾಡ್ನಲ್ಲಿ ದೊರಸಾಮ್ ನಾಯ್ಡು ಅವರ ಜಮೀನು ಎಷ್ಟು ಎಕರೆ ಇದೆ? ಸಾವಿರಾರು ಎಕರೆಗಳ ಭೂಮಿಯನ್ನು ಹೊಂದಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಬುಜ್ಜಿನಾಯ್ಡು ZP ಪಂಚಾಯತಿ ಮೆಂಬರ್ ಆಗಿರ್ತಕ್ಕಂಥವನು ಎಷ್ಟು ಎಕರೆ ಭೂಮಿ ಹೊಂದಿದ್ದಾನೆ. ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಬೆರಳೆಣಿಕೆ ಅಷ್ಟು ಜನರನ್ನ ನಾವು ಕೆಜಿಎಫ್ ತಾಲೂಕಿನಲ್ಲಿ ನೋಡ್ಬೋದು. ಬಹುಶಃ ದಲಿತ ಸಂಘರ್ಷ ಸಮಿತಿ 1974-75ರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಚಳುವಳಿಯಾಗಿ ಬಂದಾಗ, ಆ ಚಳುವಳಿ ಒಗ್ಗಟ್ಟಾಗಿದ್ದಾಗ ಹಲವಾರು ಹೋರಾಟಗಳು, ಕರಡುಗೂರು ಭೂ ಹೋರಾಟ, ಕಂಗಾಂಡ್ನಳ್ಳಿ ಭೂಮಿ ಹೋರಾಟ ಮತ್ತು ಇತರೆ ಎಲ್ಲ ರೀತಿಯ ಭೂ ಹೋರಾಟಗಳಲ್ಲಿ ಕೂಡ ನೀವು ಇಲ್ಲಿ ಗೊತ್ತಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥವ್ರ ಗಮನದಲ್ಲಿರ್ಬೋದು. ಆ ಹೋರಾಟಗಳಲ್ಲಿ ಹೆಚ್ಚು ಶಕ್ತಿಯನ್ನು ಕೊಟ್ಟು ಇಲ್ಲಿ ಭೂಮಿಗಳನ್ನು ಕೂಡ ಕೊಟ್ಟಿದ್ದಾರೆ. ಕರಡುಗೂರು ಅಂತಹ ಊರಿನಲ್ಲಿ ಕೂಡ ಭೂಮಿಗಳು ಕೊಟ್ಟಿರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಅದೇ ರೀತಿಯಲ್ಲಿ ಮೋತ್ಕಪಲ್ಲಿ ಗ್ರಾಮದಲ್ಲಿ ಕೂಡ ಭೂಮಿ ಕೊಟ್ಟಿರೋದು ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಿಂಗಿರುವಾಗ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರವಾಗಿ, ಅಂಬೇಡ್ಕರ್ ಅವರು ಸಂವಿಧಾನದ ಪ್ರಯಾಂಬಲ್ ಪ್ರಕಾರವಾಗಿ ಒಂದೊಂದು ವಿಚಾರ ಕೂಡ ಅವರ ಆರ್ಟಿಕಲ್ ಅಲ್ಲಿ ಬರೀತಾ, ಈ ದೇಶದ ಎಲ್ಲಾ ಸಂಪತ್ತು ಬಡವರಿಗೆ ಅಂದ್ರೆ ಅಸ್ಪೃಶ್ಯ ದಲಿತರಿಗೆ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನುವಂಥ ಮಾತನ್ನ ಸ್ಪೆಸಿಫಿಕ್ ಆಗಿ ಸಂವಿಧಾನದಲ್ಲಿ ಬರೆದಿದ್ದಾರೆ. ಆದರೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಇವತ್ತಿನವರೆಗೂ ಯಾವ ಸರ್ಕಾರಕ್ಕೂ ಕೂಡ ಇತರ್ಜಿ ಇಲ್ಲ. ಇವತ್ತುವರೆಗೂ ಕೂಡ ಯಾವ ಸರ್ಕಾರ ಕೂಡ ಭೂಮಿಯನ್ನು ಹಂಚಿಕೆ ಮಾಡಲಿಲ್ಲ. ಭೂಮಿ ಇರ್ತಕ್ಕಂಥ 100% ಅಲ್ಲಿ 11% ಭೂಮಿಯನ್ನ ಬಡವರಿಗೆ ಕೊಡಬೇಕು ಅನ್ನುವಂಥ ಕಾನೂನುಗಳಿದ್ದಾವೆ. 100% ಭೂಮಿ ಇದ್ರೆ ಅದರಲ್ಲಿ 11% ದಲಿತರು, ಬಡವರು, ಇನಾಯಿ ಸ್ಥಿತಿಯಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರು ಇವರೆಲ್ಲರಿಗೂ ಕೂಡ ಹಿಂದುಳಿದವರು ಕೊಡಬೇಕು ಅಂತ ಕಾನೂನಿನಲ್ಲಿ ಬರೆದಿದೆ. ಆದರೆ ಯಾವುದೇ ಜಿಲ್ಲಾಧಿಕಾರಿ ಆಗಲಿ, DC ಆಗಲಿ, AC ಆಗಲಿ, ಮತಿಗೆಟ್ಟ ಅಧಿಕಾರಿಗಳು, ಆಡಳಿತಾತ್ಮಕ ಅಧಿಕಾರಿಗಳು ಇವತ್ತಿನವರೆಗೂ ಇದನ್ನ ಜಾರಿ ಮಾಡಿಸೋದ್ರಲ್ಲಿ ವಿಫಲ ಆಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮನ್ನು ಆಳುವಂತ ಸರ್ಕಾರಗಳು, ಬಹುಶಃ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ ಅಂದ್ರೆ ಹೆಚ್ಚು ಇದರ ಫಲ ಮಾವಳ್ಳಿ ಶಂಕರಣ್ಣವ್ರದ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ CM ಅವ್ರ ಜೊತೆಯಲ್ಲಿ ಒಡನಾಟಿಯಾಗಿದ್ದುಕೊಂಡು ಇವತ್ತಿನ ದಿವಸ ರಾಜ್ಯಾದ್ಯಂತ ಹೋರಾಟ ಮಾಡಿ, ರಾಜ್ಯದಲ್ಲೆಲ್ಲ ಹೋರಾಟ ಮಾಡಿ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರ ಓಟ್ಗಳನ್ನು ಅವ್ರು ಕೊಡಿಸಿದ್ದಾರೆ. ಅವರು ಕೂಡ ಇವತ್ತು ತನ್ನತನವನ್ನು ಕಳ್ಕೊಂಡು ದಲಿತರಿಗೆ ಮತ್ತು ಇರ್ತಕ್ಕಂಥವ್ರಿಗೆ ಭೂಮಿ ಕೊಡೋದ್ರಲ್ಲಿ ಅವರು ಕೂಡ ಹಿಂಜರಿದಿದ್ದಾರೆ. ಬಹುಶಃ ನಿಮ್ಗೆಲ್ಲ ಗೊತ್ತಿರ್ಬೋದು, ಒಂದು ಸ್ಟಾರ್ಟ್ ಮಾಡಿ ಆ ಕಂಪನಿಗಳಲ್ಲಿ ಉನ್ನತವರಿಗೆ ಕೆಲಸ ಕೊಟ್ಟು ಬಡವರಿಗೆ, ದೀನದಲಿತರಿಗೆ, ರೈತರಿಗೆ ಭೂಮಿ ಇಲ್ಲದೆ ಮಾಡಬೇಕು ಅನ್ನುವಂಥ ಹುನ್ನಾರವನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹುನ್ನಾರ ಮಾಡಿ ಅಲ್ಲಿ ಒಂದು ಯೋಜನೆಯನ್ನ ತರ್ತಾರೆ. ಆ ಯೋಜನೆ ಫ್ಯಾಕ್ಟ್ರಿಗಳನ್ನ ತಯಾರು ಮಾಡಬೇಕು ಅಂತ. ಅದರಲ್ಲಿ ನಮ್ಮ JH ಪಾಟೀಲ್ ಅವರು, ಈಗ ಯಾರಿದ್ದಾರೆ MB ಪಾಟೀಲ್ ಅವರು, ಅವ್ರದ್ದು ಕೂಡ ಅದರಲ್ಲಿ ಆಸೆ ಇತ್ತು. ಅವ್ರದ್ದು ಕೂಡ ಒಂದಷ್ಟು ದುಡ್ಡಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಒಂದಷ್ಟು ದುಡ್ಡಿತ್ತು. ಅವರು ಕೂಡ ಭೂಮಿಯನ್ನು ಮಾಡಿಕೊಂಡು ಅದನ್ನ ಬೇರೆ ದೇಶ ಮಲ್ಟಿನ್ಯಾಷನಲ್ ಕಂಪನಿ ಅವರಿಗೆ ಮಾರಾಟ ಮಾಡಿ ಅದರಿಂದ ದುಡ್ಡು ಪಡಬೇಕು ಅಂತಿತ್ತು. ಅದರಲ್ಲಿ ಹೆಚ್ಚು ಪಾತ್ರವನ್ನು ವಹಿಸಿ ಮಾವಳ್ಳಿ ಶಂಕರಣ್ಣ ಮತ್ತು ನಮ್ಮ ಪ್ರಕಾಶ್ ರೈ, ಸಿನಿಮಾ ಆಕ್ಟರ್ ನೋಡಿರ್ತೀರಿ ನೀವೆಲ್ಲ, ಎಲ್ಲ ಸಿನಿಮಾಗಳಲ್ಲಿ ಎಲ್ಲ ಭಾಷೆಗಳಲ್ಲಿ ಇದ್ದಾರೆ ಪ್ರಕಾಶ್ ರೈ ಅವರು. ಅವರು ಕೂಡ ಮುಂದಾಳತ್ವದಲ್ಲಿ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡು ಭೂಮಿ ಕೊಡೋವರೆಗೂ ನಾವು ಬಿಡೋದಿಲ್ಲ. ಅದು ಇದೇ ಬ್ಯಾನರ್ ಕೆಳಗಡೆನೆ ದಲಿತರ ಭೂಮಿ ವಸತಿ ಹಕ್ಕು ಹೋರಾಟಕ್ಕೋಸ್ಕರ ಅನ್ನುವಂಥ ಬ್ಯಾನರ್ ಕೆಳಗಡೆನೆ ದೊಡ್ಡ ಬೃಹತಾಕಾರವಾದ ಹೋರಾಟವನ್ನು ಮಾಡಿ ಕಡೆಗೂ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಮಣಿಯುವಂತೆ ಮಾಡಿ ಇವತ್ತಿನ ದಿವಸ ಆ ಭೂಮಿಯನ್ನ ತೆಗೆದುಕೊಳ್ಳುವುದರಲ್ಲಿ ಕೈ ಬಿಟ್ಟಿದ್ದಾರೆ. ಇವತ್ತು ಆ ಭೂಮಿಯನ್ನ ಯಾರಿಗೂ ತೆಗೆದುಕೊಳ್ಳಂಗಿಲ್ಲ. ಆದರೆ ಒಂದು ಘೋಷಣೆಯನ್ನ, ಒಂದು ಯೋಜನೆಯನ್ನ ಸಿದ್ದರಾಮಯ್ಯ ಅವರು ಹಂಗೆ ಇಟ್ಟಿದ್ದಾರೆ. ಆ ಯೋಜನೆ ಏನಂದ್ರೆ
ಯಾವುದೇ ಕಾರಣಕ್ಕೆ ರೈತರು ದಲಿತರು ಭೂಮಿಯನ್ನು ಮಾರೋದಾದ್ರೆ ನಾವು ಕಂಪನಿಯವರು ತೆಗೆದುಕೊಂಡು 3 ಪಟ್ಟು 4 ಪಟ್ಟು ದುಡ್ಡನ್ನು ಅವ್ರು ಕೊಡ್ತೀವಿ ಅಂತ ಇವತ್ತು ಆ ಯೋಜನೆಯನ್ನು ಹಂಗೆ ಇಟ್ಕೊಂಡಿದ್ದಾರೆ. ಭೂಮಿ ಸ್ವಾಧೀನಪಡಿಸಿಕೊಳ್ಳುವಂತ ಕ್ರಮವನ್ನು ಮಾತ್ರ ಕೈ ಬಿಟ್ಟಿದ್ದಾರೆ. ಬಂಧುಗಳೇ, ಇವತ್ತೇನು ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬಹುಪಾಲು ಏನೇನು ಭೂಮಿ ಇದ್ದಾವೆ, ಸಂಪನ್ಮೂಲಗಳಿದ್ದಾವೆ, ಆ ಸಂಪನ್ಮೂಲಗಳು ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಇಲ್ಲಿವರೆಗೂ ಕೂಡ ಯಾರು ಕೂಡ ಸಂವಿಧಾನದ ಆ ಪಳೆಯಣಿಕೆಯನ್ನ ಇವತ್ತು ಕೂಡ ಕೈಗೆ ಮುಟ್ಟಿ ಕೆಲಸ ಮಾಡುವಂಥದ್ದಲ್ಲಿ ವಿಫಲರಾಗಿದ್ದಾರೆ. ಆ ವಿಫಲಕ್ಕೋಸ್ಕರನೇ ರಾಜ್ಯ ನಾಯಕರಾಗಿರ್ತಕ್ಕಂಥ ಮಾವಳ್ಳಿ ಶಂಕರಣ್ಣವರು ಈ ದಲಿತ ಭೂಮಿ ವಸತಿ ಹಕ್ಕು ಹೋರಾಟಕ್ಕೋಸ್ಕರವಾಗಿ ಹೋರಾಟ ಮಾಡಿ ಇಡೀ ಜಿಲ್ಲೆಯಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಈ ಹೋರಾಟವನ್ನು ಕೈಗೆತ್ತಿಕೊಂಡಿರುವುದೇನೆಂದ್ರೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರದ ಕಣ್ಣುಗಳನ್ನು ತೆರೆಸಬೇಕು. ಏನೇ ಆಗಲಿ ಈ ಬಗರುಕಂ ಸಾಗುವಳಿಯಲ್ಲಿ ಯಾರ್ಯಾರು ಅರ್ಜಿಗಳು ಹಾಕೊಂಡಿದ್ದಾರೆ ಅವ್ರಿಗೆಲ್ಲ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಇವತ್ತು ಹಾಕೊಂಡಿದ್ದಾರೆ. ಬಹುಶಃ ಇಡೀ ರಾಜ್ಯದಲ್ಲಿ ಇಲ್ಲಿವರೆಗೂ ಕೂಡ ಒಟ್ಟು ಅರ್ಜಿಗಳು ಎಷ್ಟು ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ 34,24,873 ಅರ್ಜಿಗಳು ಕರ್ನಾಟಕ ರಾಜ್ಯದಲ್ಲಿ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ಬಡವರು ಯಾರಿದ್ದಾರೆ ಅವ್ರ ಅರ್ಜಿಗಳು ಹಾಕೊಂಡಿದ್ದಾರೆ, ಸ್ವಾಮಿ ನಮಗೆ ಭೂಮಿ ಕೊಡಿ. ಆದ್ರೆ ಸರ್ಕಾರದ ಕಾನೂನು ಒಂದಿದೆ, ಪ್ರತಿಯೊಬ್ಬ ಭೂಮಿ ಇಲ್ದವನಿಗೆ 5 ಎಕರೆ ಭೂಮಿಯನ್ನು ಕೊಡಲೇಬೇಕು ಅನ್ನುವಂಥದ್ದು ಕಾನೂನಿನಲ್ಲಿದೆ. ಪ್ರತಿಯೊಬ್ಬ ಭೂಮಿ ಇಲ್ಲದೆ ಇರತಕ್ಕಂಥವನಿಗೆ ಲ್ಯಾಂಡ್ಲೆಸ್ ಪರ್ಸನ್ಸ್ ಅಂತ ಯಾರಿದ್ದಾರೆ ಅವರಿಗೆ 5 ಎಕರೆ ಭೂಮಿಯನ್ನು ಕೊಡಲೇಬೇಕು ಅಂತಿದೆ. ಇಲ್ಲಿವರೆಗೂ ಕೂಡ ಅದನ್ನು ಫುಲ್ಫಿಲ್ ಮಾಡೋದ್ರಲ್ಲಿ ಎಲ್ಲ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಸೋತಿದ್ದಾವೆ. ಇಲ್ಲಿ ಯಾರಿಗೆ ನೀವು 11% ಭೂಮಿಯನ್ನು ಮೀಸಲಾಗಿಟ್ಟಿದ್ರೋ ಆ ಭೂಮಿಯನ್ನ ಮಾರ್ವಾಡಿಗಳಿಗೆ ಮತ್ತು ಬಂಡವಾಳಶಾಹಿಗಳಿಗೆ ಮತ್ತು ಫ್ಯಾಕ್ಟರಿ ಓನರ್ಗಳಿಗೆ ಮತ್ತು ಕಂಪನಿಯವರಿಗೆ ಲೀಸ್ ಕೊಟ್ಟು ಅದರಿಂದ ಸರ್ಕಾರ ಹಣ ಸಂಪಾದಿಸ್ತಾ ಇದೆ. ಅದೇ ಪ್ರಕಾರವಾಗಿ ಕೆಜಿಎಫ್ ತಾಲೂಕಿನಲ್ಲಿ ನೀವೇನು ಬೇಡಿಕೆಗಳನ್ನು ಇಟ್ಟಿದ್ದೀರಿ, ಗ್ರಾಮದಲ್ಲಿ ಸ್ಮಶಾನಗಳು ಒತ್ತುವರಿ ಮಾಡ್ಕೊಂಡಿರೋದು ನಿಮ್ಗೆ ಗೊತ್ತಿದೆ. ಇಡೀ ಕೆಜಿಎಫ್ ತಾಲೂಕಿನಲ್ಲಿ ಎಷ್ಟು ಹಳ್ಳಿಗಳಲ್ಲಿ ದಲಿತರಿಗೆ ಸ್ಮಶಾನ ಭೂಮಿ ಇದೆ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ಅದನ್ನ ಹೆಂಗ್ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಇದೇ ರೀತಿಯಲ್ಲಿ ಎಷ್ಟೋ ಕಡೆ ಹೆಣ ಇಟ್ಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ದೀವಿ, ಮೀಡಿಯಾಗಳಲ್ಲಿ ಇದೆಲ್ಲ ಕೂಡ ನೋಡಿದ್ದೀವಿ. ಬಹುಶಃ ಈ ಭೂಮಿ, ನಾನೊಂದು ತಹಸೀಲ್ದಾರ್ನ ಕೇಳಿದ್ರೆ ಸ್ಮಶಾನ ದಲಿತರಿಗೆ ಭೂಮಿ ಇಲ್ಲ ಸ್ಮಶಾನ ಕೊಡಬೇಕು ಅಂದ್ರೆ ಎಲ್ಲರೂ ಒಂದೇ ಸ್ಮಶಾನ ಇಟ್ಕೊಂಡಿರ್ತಾರೆ, ಸಪರೇಟ್ ಸ್ಮಶಾನ ಇರಲ್ಲ ಅಂತ. ನಾನು ಅವ್ರ ವಿರುದ್ಧವಾಗಿ 31 ದಿವಸ ಧರಣಿ ಮಾಡಿದೆ ಬಂಗಾರಪೇಟೆಯಲ್ಲಿ. ನಿನಗೆ ನಾಚಿಕೆ ಆಗಲ್ವಾ ಒಬ್ಬ ತಹಸೀಲ್ದಾರ್ ಆಗಿ, KS ಆಫೀಸರ್ ಆಗಿ ನಾಚಿಕೆ ಆಗಲ್ವಾ? ಬೇರೆ ಬೇರೆ ಜಾತಿಯವರಿಗೆ ಬೇರೆ ಬೇರೆ ಸ್ಮಶಾನಗಳು ಇವತ್ತಿಗೂ ಇದ್ದಾವೆ. ನೀವು ಆ ಥರ ಏನಾದರೂ ಜಾತಿ ಇಲ್ಲದೆ ಮಾಡಿಬಿಟ್ರೆ ನಮ್ಗೆ ಸ್ಮಶಾನ ಬೇಡ, ಎಲ್ಲರಿಗೂ ಒಟ್ಟಿಗೆ ಹಾಕ್ಕೊಳ್ತೀವಿ ಅಂತ ಕೇಳಿದ್ದೆ. ಆ ಥರನೇ ಎಲ್ಲ ತಹಸೀಲ್ದಾರ್ಗಳು SCಗಳೇ ಬಂದರೂ ಕೂಡ ದಲಿತರಿಗೆ ಅಥವಾ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಸ್ಮಶಾನಗಳನ್ನು ಕೊಡೋದ್ರಲ್ಲಿ ವಿಫಲ ಆಗಿದ್ದಾರೆ. ಯಾಕೆಂದ್ರೆ ನಾವಿಲ್ಲಿ ಹೋರಾಟಗಳನ್ನ ನಿರ್ಲಕ್ಷ್ಯ ಮಾಡಿ ನಾವು ಒಬ್ಬೊಬ್ಬರು ಬೇರೆ ಬೇರೆಯಾಗಿರೋದ್ರಿಂದ, ನಮ್ಮಲ್ಲಿ ಒಗ್ಗಟ್ಟಿಲ್ದಿರೇ ಇರೋದ್ರಿಂದ ಈ ಥರದ ಕಾರಣಗಳಿಗೆ ನಾವು ಬಲಿಯಾಗಿದ್ದೀವಿ. ಈ ಥರ ಒಗ್ಗಟ್ಟಾಗಿ ಇಷ್ಟು ಜನ, ರಂಗನಾಥ್ ಅವಾಗ ಹೇಳ್ತಾ ಇದ್ರು, ಯಾವುದೇ ಪಾರ್ಟಿಯವರು ಜನನ ಕರೆಸ್ಬೇಕಂದ್ರೆ ಬಿರಿಯಾನಿ ಕೊಡಬೇಕು, ಟ್ರ್ಯಾಕ್ಟರ್ ಕೊಡಬೇಕು, ಲಾರಿ ಕೊಡಬೇಕು ಅಂತ. ನೀವು ಯಾರು ಕೊಡ್ತೀರ ನಿಮ್ಮಷ್ಟಕ್ಕೆ ನೀವೇ ಬಸ್ ಚಾರ್ಜ್ ಇಟ್ಕೊಂಡು ಇಲ್ಲಿ ಬಂದಿದ್ದೀರಿ ಅಂದ್ರೆ ಇದು ತುಂಬಾ ಹೆಮ್ಮೆಯಾದಂಥ ವಿಚಾರ. ಮತ್ತು ನಗರಗಳಲ್ಲಿ, ಸ್ಲಮ್ಗಳಲ್ಲಿ, ದಲಿತರು ವಾಸ ಮಾಡೋ ಕಡೆಯಲ್ಲಿ ಏನೇನು ಕೊಡಬೇಕಾಗಿತ್ತೋ ಅದು ಕೊಡದೇ ಇರೋದು ಕೂಡ ಈ ಸರ್ಕಾರಕ್ಕೆ ನಾಚಿಕೆಗೇಡಿನ ವಿಚಾರ ಅಂತ ಹೇಳ್ತಾ, ಇವತ್ತಿನ ದಿವಸ ನಾವು ಕೆಜಿಎಫ್ ತಾಲೂಕಿನಲ್ಲಿ ಏನು ಸುಮಾರು 12 ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಈ ಬೇಡಿಕೆಗಳನ್ನು ಕೇಳೋದಕ್ಕೋಸ್ಕರ ಈ ತಹಸೀಲ್ದಾರ್ ಆಫೀಸ್ ಮುಂದೆ ನಾವು ಕೂತಿದ್ದೀವಿ. ಏನದು? ಕೆಜಿಎಫ್ ತಾಲೂಕಿನ ಗ್ರಾಮದಲ್ಲಿರುವ ಸ್ಮಶಾನಗಳು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸಬೇಕು ಮತ್ತು ರಸ್ತೆ ಇಲ್ಲದೆ ಇರುವ ಸ್ಮಶಾನಗಳಿಗೆ ರಸ್ತೆಯನ್ನು ನಿರ್ಮಿಸಿಕೊಡ್ಬೇಕು. ದಲಿತರ ಸ್ಮಶಾನಗಳು ಇಲ್ಲದೆ ಇರುವ ಗ್ರಾಮಗಳಲ್ಲಿ ದಲಿತ ಸ್ಮಶಾನಕ್ಕೆ 2 ಎಕರೆ ಭೂಮಿಯನ್ನು ಕೊಡಲೇಬೇಕು ಅಂತ ನಾವು ಕೇಳಿದ್ದೀವಿ. ಆಮೇಲೆ ಕೆಜಿಎಫ್ ಕೋರ್ಟ್ ಪಕ್ಕದಲ್ಲಿರುವ ಉದ್ಯಾನವನ, ಈ ಕೋರ್ಟ್ ಪಕ್ಕದಲ್ಲಿ ಒಂದು ಪಾರ್ಕ್ ಏನಿದೆ ಅದನ್ನು ಇಂಪ್ರೂವ್ ಮಾಡಬೇಕು. ಆ ಪಾರ್ಕಕ್ಕೆ ಇಲ್ಲದ ರೀತಿಯಲ್ಲಿ ವೈಭವೀಕರಣ ಕೊಟ್ಟು ಈ ಇಡೀ ಜಿಲ್ಲೆಯಲ್ಲೇ ಬೇರೆ ರೀತಿಯಲ್ಲಿ ಅದನ್ನು ಮಾಡಬೇಕು ಅಂತ ಹೇಳಿದ್ದೀವಿ. ಮೊನ್ನೆ ಒಂದು ದಿವಸ ರಂಗನಾಥ್, ನಾವೆಲ್ಲ ಕೂಡ ನಮ್ಮ ಶ್ರೀನಾಥ್ ನಾಸ್ತಿಕ್ ಅವರೆಲ್ಲ ಕೂಡ ಮಾತನಾಡಿ MLA ಅವರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು, ನಾನು ಇಡೀ ಜಿಲ್ಲೆಯಲ್ಲೇ ಇಲ್ಲದೆ ಇರತಕ್ಕಂಥ ಒಂದು ಹೊಸ ಪಾರ್ಕನ್ನು ಅಲ್ಲಿ ಸೃಷ್ಟಿ ಮಾಡ್ತೀನಿ, ನೀವು ನೋಡ್ತಾ ಇರಿ ಅಂತ ಹೇಳಿದ್ದಾರೆ. ಅದು ಎಷ್ಟು ಮಟ್ಟಿಗಿಲ್ಲ, ನಾವೆಲ್ಲರೂ ಕೂಡ ಹೋರಾಟ ಮಾಡಲೇಬೇಕು, ಬೀದಿಗೆ ಇಳಿಲೇಬೇಕು. ಸಿದ್ದರಾಮಯ್ಯ ಕೂಡ ಅದನ್ನೇ ಹೇಳ್ತಾರೆ, ಹೋರಾಟ ಇಲ್ದ ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ. BJP ಅವರು ತಪ್ಪು ಮಾಡಿದಾಗ ಕಾಂಗ್ರೆಸ್ನವ್ರು ಬೀದಿಗೆ ಇಳಿತಾರೆ, BJP ಅವರು ಕಾಂಗ್ರೆಸ್ ಅವ್ರು ತಪ್ಪು ಮಾಡಿದಾಗ BJP ಅವರು ರೋಡಿಗೆ ಇಳಿದು ಧರಣಿ ಮಾಡ್ತಾರೆ. ಆದ್ರೆ ನಾವು ಧರಣಿ ಮಾಡುವಾಗ ಪೊಲೀಸರನ್ನ ಹೆಚ್ಚಾಗಿ ಹಾಕಿಸಿ ನಮ್ಮ ಮೇಲೆ ಕೇಸುಗಳನ್ನ ಹಾಕೋದು, ಮತ್ತೊಂದು ಮಗದೊಂದು ಮಾಡ್ತಾರೆ. ಈಗಿರುವಾಗ ನಾವು ಈ ಭೂಮಿಗೂ ಹೋರಾಟ, ವಸತಿ ಹೋರಾಟವನ್ನ ಕೈ ಬಿಡಬಾರ್ದು. ಈಗಾಗಲೇ ಹಳ್ಳಿಗಳಲ್ಲಿ, ಪಂಚಾಯತಿಗಳಲ್ಲಿ ಇರೋದಕ್ಕೆ ಮನೆಗಳು ಕೊಟ್ಟು ಎಷ್ಟು ವರ್ಷ ಆಗಿದೆ?
ಇನ್ನ ಜಾಸ್ತಿ ಆಗಿದೆ. 10 ವರ್ಷ 15 ವರ್ಷ ಆಗಿದೆ ಒಂದು ಮನೆ ಕೊಟ್ಟು 15 ವರ್ಷ ಆಗಿದೆ. ಅಂದ್ರೆ ಈ ಯಾವ ಸರ್ಕಾರಗಳಿಗೂ ಕೂಡ ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಇಲ್ಲ, ಅವ್ರನ್ನ ಕೇಳೋರಿಲ್ಲ. ಸಿದ್ದರಾಮಯ್ಯ ನಮ್ಮ ಸರ್ಕಾರ ನಿಮ್ಗೆಲ್ಲ ಮಾಡ್ತೀವಿ, ನಮ್ಗೆ ಓಟ್ ಹಾಕಿ ಅಂತ ಬಂದಂತವ್ರೆ ಈಗಾಗಲೇ 2 ವರ್ಷ ಆಗೋಯ್ತು. ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು ಅವ್ರು ಬಂದು ಒಂದು ಮನೆ ಕೊಟ್ಟಿದ್ದಾರಾ? ಈಗೆಲ್ಲ ಲಿಸ್ಟ್ಗಳು ಬರ್ಸೋದು, ಮನೆಗಳು ಸೇರಿಸಿ ಅನ್ನುವಂಥದ್ದು, ಎಲ್ಲಾ ಊರುಗಳಲ್ಲಿ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳೋದು, ಈ ತರ ಪುಂಗಾಣಿ ಮಾತುಗಳು ಬಿಟ್ಕೊಂಡಿದ್ದಾರೆ ವಿನಃ ಇಲ್ಲಿವರೆಗೂ ಒಬ್ರಿಗೂ ಮನೆ ಕೊಡಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಆಮೇಲೆ ಎಲ್ಲಾ ತಾಲೂಕುಗಳಲ್ಲಿ ದರ್ಖಾಸ್ ಕಮಿಟಿ ಮೀಟಿಂಗ್ಗಳು ಮಾಡಬೇಕಾಗಿತ್ತು, ಸಭೆಗಳು ಮಾಡಬೇಕಾಗಿತ್ತು, ಮೆಂಬರ್ಗಳನ್ನ ಸೇರಿಸ್ಕೊಬೇಕಾಗಿತ್ತು. ಅವ್ರಿಗೆ ಬೇಕಾಗಿರೋದನ್ನೇ ದರ್ಖಾಸ್ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡಿದ್ದಾರೆ. ಇಲ್ಲಿವರೆಗೂ ಒಂದೇ ಒಂದು ಅಡಿ ಭೂಮಿಯನ್ನ ಯಾರಿಗೂ ಕೊಟ್ಟಿಲ್ಲ. ಕೊಟ್ಟಿದ್ದಾರೆ ಕೆಂಚಣ್ಣ? ಇಲ್ಲಿವರೆಗೂ ಒಂದು ಅಡಿ ಭೂಮಿ ಮೀಟಿಂಗ್ ಇಲ್ದಿರಾನೆ ರೆಜುಲೇಷನ್ ಬುಕ್ ಅಲ್ಲಿ ಈ ಕಳ್ಳ ಅಧಿಕಾರಿಗಳು ಬುಕ್ ಅಲ್ಲಿ ಬರೆದ್ಬಿಟ್ಟು ಎಷ್ಟೋ ಜನ ಶ್ರೀಮಂತರಿಗೆ ಕೋಟ್ಯಾಂತರ ರೂಪಾಯಿ ಹಣ ತೆಗೆದುಕೊಂಡು ಭೂಮಿ ಮಾರಾಟ ಮಾಡುವಂತ ಸ್ಥಿತಿ ಬಂದಿದೆಯಲ್ಲ. ಇವಾಗ ಬೆಲೆ ಜಾಸ್ತಿ ಆಗಿದೆ. ಎಷ್ಟೋ ಜನರಿಗೆ ಸಾಗುವಳಿ ಚೀಟಿಗಳು ಕಳ್ತನವಾಗಿ ಕೊಟ್ಟಿರ್ತಕ್ಕಂಥದ್ದು KGF ತಾಲೂಕಲ್ಲಿದೆ. ಸುಜಾತ ತಹಸೀಲ್ದಾರ್ ಮೇಲೆ ಎಷ್ಟು ಕೇಸ್ಗಳಿದ್ದಾವೆ ಹೇಳಿ? ಎಷ್ಟು ಕೇಸ್ಗಳಿದ್ದಾವೆ? ಸುಮಾರು 150 ಕೇಸ್ಗಳಿದ್ದಾವೆ ಅಮ್ಮನ ಮೇಲೆ. ಮೊನ್ನೆ ಕೂಡ ಪೇಪರ್ ಅಲ್ಲಿ ಬರೆದಿದ್ದಾರೆ. ಇವಾಗ ಹಾಯ್ ಬೆಂಗಳೂರು ಎಕ್ಸ್ಪ್ರೆಸ್ ಒಂದು ಪೇಪರ್ ಬಂದಿದೆ. ಬೆಂಗಳೂರು ಎಕ್ಸ್ಪ್ರೆಸ್ ಬಂದಿದೆ. ಅದರಲ್ಲಿ ಸುಜಾತ ತಹಸೀಲ್ದಾರ್ ಅವರು ಎಷ್ಟು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಶ್ರೀಮಂತರಿಂದ ಕೋಟಿಗಟ್ಟಲೆ ಹಣ ತೆಗೆದುಕೊಂಡು ಕಳ್ಳತನವಾಗಿ ಭೂಮಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಇವತ್ತಿನ ದಿವಸ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಉಳಿದಂಥವ್ರು ಕೂಡ ಇದನ್ನು ಗಮನ ಹರಿಸಿ ಅಂಥವ್ರ ಮೇಲೆ FIR ಹಾಕಿ ಅಂಥವ್ರನ್ನ ಒಳಗಾಕ್ಬೇಕು. ಅಂಥದ್ರಲ್ಲಿ ಇವತ್ತು ನಾವು ಭೂಮಿ ಬೇಕು ಅಂತ ಇಲ್ಲಿ ಕೂತ್ಕೊಂಡಿದ್ದೀವಿ. ನಮ್ಗೆ ಇನ್ನೂ ಭೂಮಿ ಮಂಜೂರು ಮಾಡಿಲ್ಲ. ನಿಮ್ಮೆಲ್ಲ ಎಷ್ಟು ಜನ ಅರ್ಜಿಗಳು ಹಾಕಿದ್ದೀರಿ? ಕೈಗಳಿತ್ರಿ ನೋಡೋಣ. ಜಾಸ್ತಿ ಜನ ಹಾಕಿದ್ದಾರೆ. ಎಷ್ಟು ವರ್ಷ ಆಗಿದೆ ನೀವು ಅರ್ಜಿಗಳು ಹಾಕಿ? 99ನೇ ಇಸ್ವಿನಲ್ಲಿ ಅರ್ಜಿ ಹಾಕಿ ಕೆಂಚಣ್ಣವ್ರು ಕಾಯ್ತಾ ಇದ್ದಾರೆ. ಈ ತರ ಅರ್ಜಿಗಳು ಎಲ್ಲಾ ತಾಲೂಕುಗಳಲ್ಲಿ ಅರ್ಜಿಗಳನ್ನು ಹಾಕಿದ್ರು ಕೂಡ ಇಲ್ಲಿ ಸುಮಾರು 34,24,873 ಅರ್ಜಿಗಳನ್ನ ಇಡೀ ರಾಜ್ಯದಲ್ಲಿ ಅರ್ಜಿಗಳು ಹಾಕೊಂಡಿದ್ದಾರೆ. ಅದರಲ್ಲಿ ಅವರು ಅನುಮತಿ ಸಿಕ್ಕಿರೋದು ಅಂದ್ರೆ ಸ್ವೀಕರಣೆ ಮಾಡಿರೋದು ಎಷ್ಟಂದ್ರೆ 6,10,310 ಅರ್ಜಿಗಳು. ಅದ್ರಲ್ಲಿ ನಮಗೂ ಇದಾವೆ, ಕೆಂಚಣ್ಣದು ಇದೆ, ನಿಮ್ದು ಇದೆ, ಅವ್ರದ್ದು ಇದೆ, ನಮ್ದು ಇದೆ. 6,10,310 ಅರ್ಜಿಗಳು ಮಾತ್ರ. ಅದರಲ್ಲಿ ತಿರಸ್ಕೃತ ಮಾಡಿದ್ದಾರೆ. ನಾವು ಮಾಡೋಕ್ಕಾಗೋದಿಲ್ಲ, ಇದು ರೈಟ್ ಆಗಿಲ್ಲ, ರೈಟ್ ಟು ಏನಲ್ಲಿ ಇದಕ್ಕೆ ದಾಖಲೆಗಳು ಸರಿ ಇಲ್ಲ ಅಂತೇಳಿ ಸುಮಾರು 18,77,999 ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ದಾರೆ, ಕೊಡೋಕ್ಕಾಗಲ್ಲ ಅಂತೇಳಿ. ಯಾವ ಕ್ರೈಟೀರಿಯಾ ಇಟ್ಕೊಂಡಿದ್ದಾರೆ, ಯಾವ ಮಾನದಂಡಗಳು ಇಟ್ಕೊಂಡಿದ್ದಾರೆ, ಯಾವ ಇವ್ಯಾಲ್ಯೂಯೇಷನ್ ಮಾಡಿ ಅದನ್ನು ತಿರಸ್ಕೃತ ಮಾಡಿದ್ದಾರೆ, ಇವತ್ತುವರೆಗೂ ಜನರಿಗೆ ಅವ್ರ ಲೆಕ್ಕ ಕೊಡೋಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಆಮೇಲೆ 9,36,564 ಅರ್ಜಿಗಳು ಬಾಕಿ ಇದ್ದಾವೆ ಅಂತ ಹೇಳ್ತಾರೆ. ಇಡೀ ರಾಜ್ಯದಲ್ಲಿ 9,36,564 ಅರ್ಜಿಗಳು ಪೆಂಡಿಂಗ್ ಇದ್ದಾವೆ ಅಂತ ಹೇಳ್ತೇವೆ. 6 ಕೋಟಿ ಜನಸಂಖ್ಯೆ ಇದ್ದೀವಿ, 1 ಕೋಟಿ ದಲಿತರೇ ವಾಸ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ಜೊತೆಗೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಬಡವರು, ಎಲ್ಲಾ ಜಾತಿ ಶೂದ್ರರು ಸೇರ್ಕೊಂಡಿದ್ದಾರೆ. ಇವರೆಲ್ಲರದು ಸೇರಿ ಅವ್ರು ಹೇಳೋದೆಷ್ಟು? 9,36,564 ಅರ್ಜಿಗಳು ಮಾತ್ರ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ. ಇವ್ರಿಗೆ ನಾಚಿಕೆ ಆಗಲ್ವಾ? ಇದನ್ನ ಕರೆಕ್ಟಾಗಿ ಇದನ್ನ ಮಾವಳ್ಳಿ ಶಂಕರಣ್ಣವರು ಎಲ್ಲಿಂದ ಈ ಮಾಹಿತಿಯನ್ನು ತೆಗೆದ್ರು ನನಗೆ ಗೊತ್ತಿಲ್ಲ. ಮಾಹಿತಿ ತೆಗೆದು ಇದಕ್ಕೆ ಹಾಕಿದ್ದಾರೆ. ಇದು ಮಾಹಿತಿ ಕೊಟ್ಟಿರೋದು ಯಾರಂದ್ರೆ ಕಳ್ಳ ಸುಳ್ಳ ಅಧಿಕಾರಿಗಳು. ಇನ್ನು ಬೇಕಾದಷ್ಟು ಅರ್ಜಿಗಳಿದ್ದಾವೆ, ಎಷ್ಟೋ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇದ್ರ ಮಧ್ಯದಲ್ಲಿ 1999ನೇ ಇಸ್ವಿಯಿಂದ 2025ನೇ ಇಸ್ವಿವರೆಗೂ ಎಷ್ಟು ಸಾಗುವಳಿ ಚೀಟಿಗಳು ಎಲ್ಲಾ ತಾಲೂಕುಗಳಲ್ಲಿ ಇಶ್ಯೂ ಆಗಿದ್ದಾವೆ ಅಂತ ನೀವು ಇಶ್ಯೂ ರಿಜಿಸ್ಟರ್ಗೆ RTIಗೆ ಹಾಕಿ ತೆಗೆದುಕೊಂಡ್ರೆ ನಿಮ್ಗೆಲ್ಲಾನು ಸಿಗ್ತದೆ. ಆದ್ರಿಂದ ನೀವು ಎಲ್ಲಾ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ಈ ತರದ ಹೋರಾಟವನ್ನ ಪ್ರೋಸೆಸ್ ಮಾಡಿ ಮುಂದೆ ನಾವು ಈ ಹೋರಾಟವನ್ನು ಎಷ್ಟು ಬಲಿಷ್ಠಗೊಳಿಸಬೇಕು, ಯಾರ ವಿರುದ್ಧ ಹೋರಾಟ ಮಾಡಬೇಕು, ಈ ಸರ್ಕಾರನು ಇವತ್ತಿನ ದಿನ ಏನು ಈಗ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಮಾವಳ್ಳಿ ಶಂಕರಣ್ಣ ಅವರ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯ ತಾಲೂಕು ಕಚೇರಿಗಳ ಮುಂದೆ ಸಾಮೂಹಿಕವಾಗಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಏನಂದರೆ, ಈಗ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಊರಲ್ಲೂ ಸಹ ಬಡವರಿಗೆ ಭೂಮಿ ಇಲ್ಲದೆ ಇರತಕ್ಕಂಥ ಕಾರಣದಿಂದ ಮತ್ತೆ ಸ್ಮಶಾನಗಳ ಒಡಕುತೊಡಕುಗಳು ಇರತಕ್ಕಂಥ ಕಾರಣದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಒಳ್ಳೆಯ ಉದ್ದೇಶಕ್ಕೆ ಈ ಒಂದು ಧರಣಿಯನ್ನ ಹಮ್ಮಿಕೊಂಡಿದ್ದಾರೆ. ಈ ಧರಣಿಗೆ
ಎಲ್ಲ ಯಶಸ್ಸು ಸಿಗಲಿ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲ ಎಲ್ಲ ಜನರು ಮತ್ತೆ ಏನು ಜನರಿದ್ದಾರೆ ಅವೇರ್ನೆಸ್ ಆಗಬೇಕು. ಈಗ ಬಂದಿರತಕ್ಕಂಥ ಈ ನಮ್ಮ ಕಾರ್ಯಕರ್ತರು ಶಿಸ್ತಾಗಿ ಕೂತ್ಕೊಂಡು ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಕ್ಕೆ ನಾವು ಪಣ ತೊಡಬೇಕು. ಅಶಿಸ್ತನ್ನು ಕಲಿಬಾರ್ದು. ಮತ್ತೆ ಹಳ್ಳಿಗಳಿಗೆ ನಮ್ಮ ವಿಚಾರಗಳನ್ನು ತಿಳ್ಕೊಂಡು ಮುಟ್ಟಿಸ್ಬೇಕು. ತುಂಬಾ ನಮ್ಮ ಜನರಿಗೆ ಭೂಮಿ ರಹಿತವಾಗಿರ್ತಕ್ಕಂಥದ್ದು 90% ಜನ ನಾವು ಭೂಮಿ ಇಲ್ದಿರೇನೆ ನಮ್ಮ ಹಳ್ಳಿಗಳಲ್ಲಿ ಬದುಕ್ತಾ ಇದ್ದೀವಿ. ಕೂಲಿ ನಾಲಿ ಮಾಡ್ಕೊಂಡು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕಳಿಸಿದ್ರೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇಲ್ಲ. ಎಲ್ಲ PUC SLC ಮಾಡ್ಕೊಳ್ಳೋದು, ಕೂಲಿ ಕೆಲಸಕ್ಕೆ ಹೋಗೋದು, ಈ ತರ ಒಂದು ವ್ಯವಸ್ಥೆ ಆಗ್ಬಿಟ್ಟಿದೆ. ಭೂಮಿ ಆದ್ರೂ ಇದ್ದಿದ್ರೆ ಭೂಮಿ ಇಟ್ಕೊಂಡು ಏನೋ ಒಂದು ಭೂಮಿಯಲ್ಲಿ ಇಟ್ಕೊಂಡು ಹೈನುಗಾರಿಕೆ ಮಾಡ್ಬೋದು. ರೈತಾಪಿ ವರ್ಗ ರೈತರ ಕೆಲಸ ಮಾಡಿಕೊಂಡು ಜೀವನ ಮಾಡೋಕ್ಕೆ ಧೈರ್ಯ ಬರ್ತಾ ಇತ್ತು. ಈ ಒಂದು ನಿಟ್ಟಿನಲ್ಲಿ ಭೂಮಿ ಕೊಡೋಕ್ಕೆ ಸರ್ಕಾರಗಳು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಬಡವರಿಗೆ ಭೂಮಿ ಕೊಡ್ಬೇಕಂದ್ರೆ ಮೀನಾಮೇಷ ಎಣಿಸ್ತಾರೆ, ಕಾನೂನುಗಳನ್ನ ಮುಂದೆ ಇಡ್ತಾರೆ. ಆದರೆ ಶ್ರೀಮಂತರಿಗೆ 1000 ಎಕರೆ 100 ಎಕರೆ ಮಾಡೋಕ್ಕೆ ಅವರು ಟೇಬಲ್ಗಳ ಮೇಲೆ ಚೇಂಬರ್ಗಳ ಮೇಲೆ ಒಳಗಡೆ ಕೂತ್ಕೊಂಡು ಯಾವುದೇ ಕಾನೂನು ಇಲ್ಲದೇ ಇದ್ರೂ ಸಹ ಅವ್ರಿಗೆ ಮಾಡ್ಕೊಳಕ್ಕೆ ಅವ್ರಿಗೆ ಎಲ್ಲ ದಾರಿ ಸಿಗುತ್ತೆ, ಮಾಡ್ಕೊಡ್ತಾರೆ. ಬಡವರಿಗೆ ಮಾಡ್ಬೇಕಂದ್ರೆ ಕಾನೂನುಗಳನ್ನು ಮುಂದಿಡ್ತಾರೆ, ಎಲ್ಲ ಒಂದು ತೊಂದರೆ ನಮ್ಮ ಅನಾನುಕೂಲವನ್ನ ಮಾಡ್ಕೊಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ಈಗ ಕೃಷ್ಣ ಬೈರೇಗೌಡ ಅಂತ ಏನು ಕಂದಾಯ ಸಚಿವರಾಗಿದ್ದಾರೆ, ಅವರು ದಿನಾಗ್ಲೂ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲ ತಾಲೂಕು ಕಚೇರಿಗಳಲ್ಲಿ ಅವರು ತಪಾಸಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನ. ಆದ್ರೆ ಇಲ್ಲಿ ಮಾತ್ರ ದಲಿತರಿಗೆ ಮತ್ತು ಹಿಂದುಳಿದವರಿಗೆ ಮತ್ತು ಜಮೀನು ರಹಿತ ಭೂ ರೈತರಿಗೆ ಯಾರೇ ಬಡವರು ಇರಲಿ ಯಾರಿಗೂ ಭೂಮಿ ಕೊಡ್ಲಿಕ್ಕೆ ಇವ್ರಿಗೆ ಮನಸ್ಸು ಬರ್ತಾ ಇಲ್ಲ. ಅದರಿಂದ ಈ ಹೋರಾಟ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ಇನ್ನು ಹಂತವಾಗಿ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕು. ನಮ್ಮ ನಾಯಕರು ರಾಜಣ್ಣ ಅವರು, ಶ್ರೀನಾಥ್ ಅವರು, APL ರಂಗನಾಥಣ್ಣ ಅವರು, ಕೆಂಚಣ್ಣ ಅವರು, ಲಕ್ಷ್ಮಯ್ಯ ಅವರು, ರವಿ ಅವರು, ಏನು ಈ ನಾಯಕರಿದ್ದಾರೆ ಇವರು ಎಲ್ಲ ಒಟ್ಟುಗೂಡಿ ಇದನ್ನ ಒಳ್ಳೆಯ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವಾಗಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಆಗಿದೆ. ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಇದೀರಾ ಸೌಂಡ ಇಲ್ಲ, ಹಸಿವೆ ಆಗ್ತಾ ಇದೆಯಾ? ಸರಿ, ಜೋರಾಗಿ ಬಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಬಂಧುಗಳೇ, ನಮ್ಮನ್ನೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿಂಹದ ಜಾತಿಗೆ ಸೇರಿಸ್ತಾರೆ. ಈ ದೇಶದ ಶೂದ್ರ ಜನಾಂಗದವ್ರು ಏನಿದ್ದೀವಿ, SC ST OBC ಎಲ್ಲರೂ ಕೂಡ, ಅದರಲ್ಲೂ ಮುಖ್ಯವಾಗಿ ದಲಿತರನ್ನ ನೀವೆಲ್ಲ ಕೂಡ ಸಿಂಹದ ಮರಿಗಳು ಅಂತೀವಿ. ಸಿಂಹ ಹೆಂಗ್ ಗರ್ಜಿಸತ್ತೆ, ಇಲ್ಲೇನಾದ್ರೂ ಸಿಂಹ ಬಂದ್ರೆ ಇಡೀ ಬಿಲ್ಡಿಂಗ್ ಎಲ್ಲ ಕೂಡ ಗರ್ಜಿಸ್ಬೇಕು. ಆ ತರ ನಾವೆಲ್ಲರೂ ಕೂಡ ಗರ್ಜಿಸ್ಬೇಕು. ಇನ್ನೊಂದ್ಸರಿ ಹೇಳೋಣವಾ? ಬಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಗಂಡಸರು ಮಾತ್ರ ಬಂತ, ಹೆಂಗಸರು ಬಂದಿಲ್ಲ. ಇರ್ಲಿ. ಸತಿ ಸಹಗಮನಂತ ನೀಚ ಪದ್ಧತಿಗಳನ್ನ ಹೋಗಲಾಡಿಸಿ ನಿಮಗೂ ಕೂಡ ಈ ದೇಶದಲ್ಲಿ ಸಮಾನವಾದಂತ ಹಕ್ಕುಗಳನ್ನ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸೊ ಅವ್ರಿಗೋಸ್ಕರ ನೀವು ಹೆಂಗ್ ಹೇಳ್ಬೇಕಂತಂದ್ರೆ, ನೀವು ಇಲ್ಲಿ ಕೂಗಿದ್ರೆ ಅಲ್ಲಿ ಮೇಡಮ್, ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಒಳಗೆ ಕೇಳಿಸ್ಬೇಕು ಸೌಂಡು. ಅರ್ಥ ಆಯ್ತಾ? ಈಗೇನ್ ಬೇಕಾಗಿಲ್ಲ ಅಕ್ಕ, ಈಗೇನ್ ಬೇಕಾಗಿಲ್ಲ ಕರೀರಮ್ಮ. ನಾನು ಹೇಳ್ತಾ ಇರೋದು ನಿಮ್ ತಲೆಗೆ ಹಚ್ಕೊಳ್ಳಿ ಸಾಕು. ಇವತ್ತು ನನಗ್ ತಿಳಿದಂಗೆ ಈ ಒಂದು ಹೋರಾಟವನ್ನ, ಇದೇ ಹೋರಾಟ ಅಲ್ಲ, ಇಂಥ ಭೂಮಿಗೋಸ್ಕರ ಸುಮಾರು ವರ್ಷಗಳು ಸ್ವತಂತ್ರ ಬಂದಾಗಿಂದ ಕೂಡ ನಾವು ಹೋರಾಟ ಮಾಡ್ಕೊ ಬರ್ತಾ ಇದ್ದೀವಿ. ಇವತ್ತು ಕೂಡ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನವನ್ನ, ಬಾಬಾ ಸಾಹೇಬರು ಹೇಳಿದಂತ ಒಂದು ತತ್ವ ಸಿದ್ಧಾಂತಗಳನ್ನ ನಾವ್ಯಾರು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇಲ್ಲ. ಅವರು ಕೊಟ್ಟಂತ ಒಂದು ಹೋರಾಟದ ಶಕ್ತಿಯನ್ನ ನಾವ್ಯಾರು ಕೂಡ ಅಳವಡಿಸ್ಕೊಂಡಿಲ್ಲ. ಅವರ ಕೊಟ್ಟಂತ ಒಂದು ಸಿದ್ಧಾಂತಗಳನ್ನ, ಅವ್ರು ಕೊಟ್ಟಂತ ಹಕ್ಕುಗಳನ್ನ, ಅವ್ರು ನೀಡಿದಂತಹ ಒಂದು ಸ್ವಾಭಿಮಾನದ ಶಕ್ತಿಯನ್ನ ನಾವೆಲ್ಲರೂ ಕೂಡ ಇವತ್ತು ಇಟ್ಕೊಂಡಿದ್ದಿದ್ರೆ, ನಮ್ಮ ಮಕ್ಕಳಿಗೆ ನಮ್ಮ ಹಿಂದಿನ ಪೂರ್ವಜರು ನಮಗೆ ಆ ಒಂದು ಹಕ್ಕುಗಳನ್ನ ತಿಳಿಸಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದ್ರೆ, ಇವತ್ತು ಈ ಭೂಮಿಗೋಸ್ಕರ ಹೋರಾಟ ಮಾಡುವಂತ ಪರಿಸ್ಥಿತಿ ನಾವು ಬರ್ತಾ ಇರ್ಲಿಲ್ಲ. ಯಾಕಂತಂದ್ರೆ ನಾವು ಬಾಬಾ ಸಾಹೇಬರು ಕೊಟ್ಟಂತ ಒಂದು ಜ್ಞಾನ ಏನಿದೆ, ಆ ಹಕ್ಕುಗಳೇನಿದೆ, ಆ ಹಕ್ಕುಗಳೇ ನಮ್ಗೆ ಕೊಡ್ತಾ ಇತ್ತು. ನಾವೇನ್ ಮಾಡ್ಕೊಂಡಿದೀವಿ ಇವತ್ತು? ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಸಂಪಾದನೆ ಮೂಲವನ್ನಾಗಿ ಇಟ್ಕೊಂಡಿದ್ದೇವೆ. ಅವರನ್ನ ನಮ್ಮ ವೈಯಕ್ತಿಕ ಅಭಿವೃದ್ಧಿಗೋಸ್ಕರ ಬಳಸ್ಕೊಳ್ತಾ ಇದ್ದೇವೆ. ಇವತ್ತು ಈ ಒಂದು ಹೋರಾಟವನ್ನ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರ ಮಾವಳ್ಳಿ ಶಂಕರಣ್ಣ ಅವರ ಒಂದು ಟೀಮ್ ಮಾತ್ರನೇ ಮಾಡ್ತಾ ಇದೆ ಅಂತ ಅನ್ಕೋಬಾರ್ದು. ಈ ಒಂದು ಹೋರಾಟ ಇಡೀ ರಾಜ್ಯದಲ್ಲಿರುವಂತ ಎಲ್ಲ
ದಲಿತ ಹಿಂದುಳಿದ ವರ್ಗಗಳ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತ ಹೋರಾಟ. ಇದು ಕೇವಲ ಅಂಬೇಡ್ಕರ್ ವಾದಕ್ಕೆ ಸಂಬಂಧಪಟ್ಟಂತ ಹೋರಾಟವಲ್ಲ. ಅವರು ಕೇವಲ ನನ್ನ ಸಂಘಟನೆಯಲ್ಲಿರೋ ಜನರಿಗೆ ಮಾತ್ರನೇ ಭೂಮಿ ಕೊಡಿ ಅಂತ ಕೇಳ್ತಾ ಇಲ್ಲ. ಇಡೀ ರಾಜ್ಯದ ರಾಜ್ಯದಲ್ಲಿರುವಂತಹ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಯಾರು ಸೈಟ್ಲೆಸ್ ಪೀಪಲ್ಸ್ ಅಂತ ಏನು ಭೂಮಿ ಇಲ್ಲದಂತ ಸಾಮಾನ್ಯ ಜನರು ಏನಿದ್ದಾರೆ ಅವ್ರಿಗೆಲ್ಲರೂ ಕೂಡ ಭೂಮಿ ಬೇಕು. ಸುಮಾರು ವರ್ಷಗಳಿಂದ ಅವರೆಲ್ಲ ಕೂಡ ಸಾಗುವಳಿ ಚೀಟಿಗಳನ್ನ ಹಾಕೊಂಡು ಭೂಮಿ ಇಲ್ಲದೆ ಇವತ್ತು ಮೆರಲಾಡ್ತಾ ಇದ್ದಾರೆ. ಆದ್ರೆ ಈ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಅವಾಗ ಅಣ್ಣ ಪ್ರಕಾಶ್ ಅಣ್ಣ ಅವ್ರು ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಭೂಮಿ ಹೊಂದಂತ ಏನು ನಾಯ್ಡು ಕುಟುಂಬಸ್ಥರು. ಎಲ್ಲಿಂದ ಬಂತವ್ರಿಗೆ? ಎಲ್ಲಿಂದ ಬಂತ ಅಷ್ಟೊಂದು 100 ಎಕರೆ ಭೂಮಿಗಳು ಅವ್ರಿಗೆ? ಎಲ್ಲಿಂದ ಬಂತು? ನಿಮ್ಗೆ ಹಾಕಿಲ್ಲ, ನಮ್ಗೆ ಹಾಕಿಲ್ಲ. ಇಲ್ಲಿ ಕೂತ್ರು ಯಾರಿಗಾದ್ರೂ 10 ಎಕರೆ ಮೇಲೆ ಜಮೀನ್ ಇದೆಯಾ? ಒಬ್ಬರಿಗೆ 2 ಎಕರೆ ಜಮೀನ್ ಯಾರಿಗಾದ್ರೂ ಇಲ್ಲಿ ಇದೆಯಾ? ಇಲ್ಲಿ ಇರೋರಿಗೆ ಯಾಕಿಲ್ಲ? ಯಾಕಿಲ್ಲ ಅಂತಂದ್ರೆ ಬಾಬಾ ಸಾಹೇಬರು ಕೊಟ್ಟಂತ ಹಕ್ಕುಗಳನ್ನ ನಾವ್ಯಾರು ಕೂಡ ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅರ್ಥ ಮಾಡ್ಕೊಂಡಿರೋ ವ್ಯಕ್ತಿಗಳು ಯಾರಿದ್ದಾರೆ ಅವರೆಲ್ಲ ಕೂಡ ಮೇಲ್ವರ್ಗದಕ್ಕೆ ಸೇರಿದವರಿದ್ದಾರೆ, ಮೇಲ್ವರ್ಗದವರೇ ಇದ್ದಾರೆ. ಅವರೆಲ್ಲ ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಂಡು ಅವ್ರ ಆಸ್ತಿಗಳು ಮಾಡ್ತಾ ಇದ್ದಾರೆ. ನಾವು ಬಾಬಾ ಸಾಹೇಬ್ರನ್ನ ಅಪಾರ್ಥ ಮಾಡ್ಕೊಂಡು ಅವರು ಕೊಟ್ಟಂತ ಹಕ್ಕುಗಳನ್ನ ನಾವು ದುರ್ಬಳಕೆ ಮಾಡ್ಕೊಂಡು ಬೀದಿ ಕೂತು ಹೋರಾಟ ಮಾಡ್ತಾ ಇದ್ದೀವಿ. ಯಾಕೆ ಹೋರಾಟ ಮಾಡ್ತಾ ಇದ್ದೀವಿ? ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವೆಲ್ಲರೂ ಕೂಡ ಹಿಂದುಳಿದಿದ್ದೀವಿ, ವಿಫಲರಾಗಿದ್ದೀವಿ. ಇವತ್ತಿಗೂ ಕೂಡ ನಮ್ಮ ಮಕ್ಕಳಿಗೆ ವರ್ಷಕ್ಕೊಂದ್ಸರಿ ಅಯ್ಯಪ್ಪ ಮಾಲೆ ಹಾಕಿ ಕಳಿಸ್ತಾರೆ, ಓಂ ಶಕ್ತಿ ಮಾಲೆ ಹಾಕಿ ಕಳಿಸ್ತಾರೆ. ನಮ್ಮ ಮಕ್ಕಳಿಗೆ ಯಾರು ಕೂಡ ಸಂವಿಧಾನದ ಒಂದು ತಿಂಗಳ ಒಂದು ಶಿಬಿರಕ್ಕೆ ಒಂದು 3 ದಿನ ಶಿಬಿರಕ್ಕೆ ಕಳಿಸೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇರೋದಿಲ್ಲ. ಆದ್ರೆ ಈ ದೇಶದಲ್ಲಿ ಬದುಕ್ಬೇಕಂತಂದ್ರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಶೇಷವಾಗಿ ನಮ್ಮ ದಲಿತರು ಇವತ್ತು ವಿಫಲರಾಗಿದ್ದಾರೆ. ನಾವೆಲ್ಲ ಕೂಡ ಸಂವಿಧಾನವನ್ನ ಬಾಬಾ ಸಾಹೇಬ್ರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿರೋದಕ್ಕೆ ಇವತ್ತು ನಾವು 1 ಎಕರೆ 2 ಎಕರೆ ಭೂಮಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ಅರ್ಥ ಮಾಡ್ಕೊಂಡಂತ ಇವತ್ತು 106 ಎಕರೆ ಭೂಮಿಯನ್ನ ತಗೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಗಳಿಸ್ತಾ ಇದ್ದಾರೆ. ಹೌದಾ ಅಲ್ವಾ? ಅದ್ರ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಂತಂದ್ರೆ, ಅಂತವರ ವಿರುದ್ಧ ನಾವೆಲ್ಲ ಕೂಡ ಹೋರಾಟವನ್ನ ರೂಪಿಸ್ಬೇಕಂತಂದ್ರೆ, ನಮ್ಮಲ್ಲಿರುವಂತ ಜನರಿಗೆ ಭೂಮಿ ಯಾರಿಗಿಲ್ಲೋ ಅವ್ರಿಗೆಲ್ಲರಿಗೂ ಕೂಡ ನಾವು ಕೂಡ ಭೂಮಿಯನ್ನ ಹೊಂದಬೇಕಂತಂದ್ರೆ ನಾವೆಲ್ಲ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅರ್ಥ ಮಾಡ್ಕೋಬೇಕು. ಸಂವಿಧಾನದಲ್ಲಿ ನಮ್ಗೆ ಕೊಟ್ಟಂತ ಹಕ್ಕುಗಳನ್ನ ನಾವೆಲ್ಲರೂ ಕೂಡ ತಿಳ್ಕೊಂಡ್ರೆ ಮಾತ್ರ ನಾವು ಕೂಡ ಭೂಮಿಯನ್ನ ಉಳ್ಳಂತ ವ್ಯಕ್ತಿಗಳಾಗ್ತೀವಿ. ನಾವು ಕೂಡ ಶ್ರೀಮಂತರಾಗೋದಕ್ಕೆ ಸಾಧ್ಯ ಆಗತ್ತೆ. ಈ ದೇಶದಲ್ಲಿ ತಲತಲಾಂತರಗಳಿಂದ ನಾವು ಏನು ಬಡತನದಲ್ಲೇ ನೊಂದು ಬೆಂದು ಬರ್ತಾ ಇದೀವಿ ಅಂತಂದ್ರೆ ಕಾರಣ ಏನಂತಂದ್ರೆ ನಾವು ಈ ದೇಶದ ಕಾನೂನನ್ನ ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡಿದ್ರು ಕೂಡ ಅದನ್ನ ನಾವು ಬಳಸ್ಕೊಳ್ತಾ ಇಲ್ಲ. ಬಳಸ್ಕೊಳಕ್ ಮುಂದಾದಾಗ ಯಾವನೋ ಒಬ್ಬ ಶ್ರೀಮಂತ ಕೊಡುವಂತ ಬಿಡಿ ಗಾಸ್ಗೆ ನಾವು ಚಿಲ್ಲರೆ ಗಾಸ್ಗೆ ಬಲಿಯಾಗ್ತಾ ಇದ್ದೀವಿ. ಈ ಕಾರಣದಿಂದಾನೇ ಇವತ್ತು ನಾವು ಈ ಭೂಮಿಗೋಸ್ಕರ ಇಲ್ಲಿ ಹೋರಾಟ ಮಾಡ್ಬೇಕಂತ ಪರಿಸ್ಥಿತಿ ಬಂದಿದೆ. ಇವತ್ತು ನಮಗೆ ಸರ್ಕಾರ ಕಾನೂನಲ್ಲಿ PTCL ಆಕ್ಟ್ ಅನ್ನೋ ಒಂದಿದೆ. ಏನು PTCL ಆಕ್ಟ್? ಎಷ್ಟು ಜನಕ್ಕೆ ಗೊತ್ತು ನಮ್ಮವ್ರಿಗೆ? ಇವತ್ತು ನಮ್ಮವ್ರದ್ದು ಏನು ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ನಮಗೆ ಉಳುವವನೇ ಭೂಮಿ ಒಡೆ ಅಂತ ನಮ್ಗೆಲ್ಲ ನಮ್ಮ ದಲಿತರಿಗೆ ಹಲವಾರು ಏನು ತೋಟಿ ನಾಮ್ತಿ ಅಂತ, ನೀರ್ಗಟ್ಟಿ ನಾಮ್ತಿ ಅಂತ ಸುಮಾರು ಎಕರೆಗಳು ಜಮೀನು ಕೊಟ್ಟಿದ್ದಾರೆ. ಆದ್ರೆ ಅಷ್ಟು ಜಮೀನು ಇವತ್ತು ನಮ್ಮವ್ರ ಹತ್ರ ಇಲ್ಲ. ಉಳ್ಳವರು, ಭೂಮಿಗಳರು, ಶ್ರೀಮಂತರು, ಮೇಲ್ವರ್ಗದವರು ನಮ್ಮ ಭೂಮಿಯನ್ನ ಕಬಳಿಸ್ಕೊಂಡಿದ್ದಾರೆ. ಅನ್ಯಾಯವಾಗಿ ನಮ್ಮ ಹತ್ರದಿಂದ ಅಕ್ರಮವಾಗಿ ನಮ್ಮ ಭೂಮಿಯನ್ನ ಕಿತ್ಕೊಂಡಿದ್ದಾರೆ. ಇದನ್ನೆಲ್ಲ ಅಕ್ರಮವಾಗಿ ಕಿತ್ಕೊಂಡಿರೋಂಥ ಭೂಮಿಯನ್ನ ನಾವು ಪಡಿಬೇಕಂತಂದ್ರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿರುವಂತ ಒಂದು ಆಕ್ಟ್ ಏನಂತಂದ್ರೆ PTCL ಆಕ್ಟ್. ಇದನ್ನ ಇತ್ತೀಚೆಗಷ್ಟೇನೆ ಅಭಿವೃದ್ಧಿ ಪಡಿಸಿರ್ಬೋದು, ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ಅದನ್ನ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಇವತ್ತು ಆ PTCL ಆಕ್ಟ್ ಅಲ್ಲಿ ನಾವೆಲ್ಲರೂ ಕೂಡ ನಮ್ಮ ಭೂಮಿಯನ್ನ ಪಡ್ಕೊಳ್ಳೋಕೆ ಅವಕಾಶ ಇದೆ. ಆದ್ರೂ ಕೂಡ ನಾವ್ಯಾರು ಮುಂದಾಗ್ತಾ ಇಲ್ಲ. ಯಾಕೆ ಗೊತ್ತಾ? ನಮ್ಮ ಭೂಮಿ ಅಲ್ಲಿ 1 ಕೋಟಿ ರೂಪಾಯಿ ಇದ್ರೆ ನಾವು ಅದನ್ನ 1 ಲಕ್ಷಕ್ಕೆ 2 ಲಕ್ಷಕ್ಕೆ ಡೀಲ್ ಮಾಡ್ಕೊಳ್ತಾ ಇದ್ದೀವಿ. ಇದು ನಮ್ಮ ಯೋಗ್ಯತೆಗಳು. ಅಲ್ಲಿ ಹೋಗಿ ಡೀಲ್ ಮಾಡ್ಕೊಳ್ಳೋದು, ಇಲ್ಲಿ ಬಂದು ನಮ್ಗೆ ಭೂಮಿ ಇಲ್ಲ ಅಂತ ಅಳ್ಳೋದು. ಇಂಥ ಪರಿಸ್ಥಿತಿಯಲ್ಲಿ ದಯವಿಟ್ಟು ತಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ಹಕ್ಕುಗಳನ್ನ ತಿಳಿದುಕೋಬೇಕು, ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು. ಅವರ ಮಾರ್ಗದಲ್ಲಿ ನಡೆದಾಗ ಮಾತ್ರ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಒಂದು ಸಮಾನತೆ ಸ್ಥಾನದಲ್ಲಿ ಇರೋದಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ಇವತ್ತು KGF ತಾಲೂಕಿನಲ್ಲಿ ಸುಮಾರು ಬೇಡಿಕೆಗಳನ್ನ ಮುಂದೆ ಇಟ್ಕೊಂಡು ನಾವು ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಅಣ್ಣ ಹೇಳ್ತಾ ಇದ್ರೆ ಅವಾಗ ಕೋರ್ಟ್ ಪಕ್ಕದಲ್ಲಿರುವಂತ ಅಂಬೇಡ್ಕರ್ ಅವರ ಪಾರ್ಕ್ ಇರ್ಬೋದು. ಸುಮಾರು ವರ್ಷಗಳಿಂದ
ಹಂಗೆ ಇದೆ. ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿ ಬಿಲ್ಡಿಂಗ್ ನ ಕಟ್ಟಿ ಏನಕ್ಕೂ ಕೆಲ್ಸಕ್ಕೆ ಬರ್ದಿರೋ ತರ ಬಿಸಾಕಿದ್ದಾರೆ. ಇದಕ್ಕೆಲ್ಲ ಕಾರಣ ನಾವು ಮತ ಹಾಕಿ ಗಳಿಸಿರುವಂತ ರಾಜಕಾರಣಿಗಳು. ಅವರು ಹೆಂಗೆ ರಾಜಕಾರಣಿಗಳಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಒಂದು ಮೀಸಲಾತಿ ಹಕ್ಕಿನಡಿ ಅವರು ಇವತ್ತು ಶಾಸಕರಾಗಿದ್ದಾರೆ. ಅಂತ ಶಾಸಕ ನೀತಿಗಟ್ಟ ನಾಚಿಕೆ ಗಟ್ಟ ಶಾಸಕರು ಇವತ್ತು ಅವರ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾರೆ. ಯಾರೋ ಒಬ್ಬನು ಹೇಳ್ತಾನೆ, ಒಬ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಐ ಆಮ್ ಓನ್ಲಿ ಅಂಬೇಡ್ಕರಿಸ್ಟ್ ಅಂತಾನೆ. ನಾನು ನೇರವಾಗಿ ಹೇಳ್ತೀನಿ, ಯಾರು ಎಸ್ ರಾಜೇಂದ್ರನ್ ಅವರು ಐ ಆಮ್ ಓನ್ಲಿ ಅಂಬೇಡ್ಕರಿಸ್ಟ್ ಅಂತಾನೆ. ಅಂಬೇಡ್ಕರ್ ಅವ್ರ ಪಾರ್ಕ್ ಓಪನ್ ಮಾಡೋದಕ್ಕೆ ಆತನ ಕೈ ಇದುವರೆಗೂ ಯೋಗ್ಯತೆ ಇಲ್ಲ. ಇಲ್ಲಿ ನಮಗೆ ಮೀಸಲಾತಿ ಕ್ಷೇತ್ರಗಳು ಬಂದಾಗಿಂದ SC ಶಾಸಕರೇ ಇರ್ತಾರೆ. ಇತ್ತೀಚೆಗೆ ತಗೊಂಡ್ರು ಕೂಡ ಮೇಡಮ್ ರೂಪಕಲಾ ಶಶಿಧರ್ ಮೇಡಮ್ ಅವರು SC ವರ್ಗಕ್ಕೆ ಸೇರಿದವ್ರೆ. ಅವ್ರ ಹಿಂದೆ ಸಂಪಂಗಿ ಅವರು SC ವರ್ಗಕ್ಕೆ ಸೇರಿದವ್ರೆ. ಅವ್ರ ಹಿಂದೆ ಯಾರೋ ಇನ್ನೊಬ್ರು ರಾಮಕ್ಕ ಅವರು SC ವರ್ಗಕ್ಕೆ ಸೇರಿದವ್ರೆ. ಇವರೆಲ್ಲ ಕೂಡ ಇಡೀ ಏನೋ ನಮ್ಮ KGF ಕ್ಷೇತ್ರದ ಒಬ್ಬ ಶಾಸಕರಾಗಿ ಅವ್ರು ಅಷ್ಟೊಂದು 100 ಎಕರೆ ಭೂಮಿಯನ್ನ ಎಂಜಾಯ್ ಮಾಡ್ತಾ ಇದ್ರೆ ಇವ್ರಿಗೆ ಯಾರಿಗೂ ಪ್ರಶ್ನೆ ಮಾಡಕ್ಕೆ ಯೋಗ್ಯತೆ ಇಲ್ವಾ? ನಮ್ಮ ಮತ ಹಾಕಿರೋದು ಏನಕ್ಕೆ ನಿಮ್ಗೆ? ಇವತ್ತು ಕೂಡ ಮಾನ್ಯ ಶಾಸಕರು ಅಷ್ಟೇನೆ ಇದ್ರ ಬಗ್ಗೆ ಧ್ವನಿ ಎತ್ತಬಹುದು. ಈ ನಮ್ಮ ತಾಲೂಕಿನಲ್ಲಿ ಇವತ್ತು ಏನೋ ಒಂದು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಸ್ಮಶಾನಕ್ಕೆ ಹೋರಾಟ ಮಾಡ್ಬೇಕಾಗಿರೋ ಪರಿಸ್ಥಿತಿ ಇದೆ. ಸರಿಯಾಗಿ ಸ್ಮಶಾನಕ್ಕೆ ದಾರಿಗಳಿಲ್ಲ. KGF ಅಲ್ಲಿ ನೋಡಿದ್ರೆ ಸರಿಯಾಗಿ ಶೌಚಾಲಯಗಳಿಲ್ಲ ಗತಿ. ಇದನ್ನೆಲ್ಲ ಪ್ರಶ್ನೆ ಮಾಡ್ಬೇಕು ನಾನೇ ಶಾಸಕರು. ಯಾಕಂತಂದ್ರೆ ಅವರು ನಮ್ಮ ಇಡೀ ತಾಲೂಕಿನ ಜನರ ಒಂದು ಪ್ರತಿನಿಧಿಯಾಗಿ ಸಂವಿಧಾನದಲ್ಲಿ ನಮ್ಮ ಕಷ್ಟ ಸುಖಗಳ ಬಗ್ಗೆ ಮಾತನಾಡಬೇಕಾಗಿರೋಂತ ಒಂದು ಜವಾಬ್ದಾರಿಯುತ ರಾಜಕೀಯ ಪ್ರತಿನಿಧಿ ಆಗಿದ್ದಾರೆ ಅವರು. ಅವ್ರು ಏನ್ ಮಾಡ್ತಾ ಇದ್ದಾರೆ? ಏನ್ ಸರ್ಕಾರದ ಫಂಡ್ಸ್ ಮಾಡ್ತಾ ಇದ್ದಾರೆ, ನಿಜ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಮಾಡಿದ್ದೀರಾ. ಆದ್ರೆ ಇಂತಹ ಅಕ್ರಮ ಭೂಮಿ ಉಳ್ಳಂತವ್ರನ್ನ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಮೇಡಮ್ ಅವರೇ. ಇಂಥ ಅಕ್ರಮ 100 ಎಕರೆ, ಏನು 10 ಎಕರೆ 20 ಎಕರೆ ಅಲ್ಲ, 100 ಎಕರೆ ಒಬ್ಬನ ಹೆಸರಲ್ಲಿ. ಅಣ್ಣವರು ಅವಾಗ ಹೇಳ್ತಾ ಇದ್ರು ಬುಜ್ಜನಾಯ್ಡು ಅವನ ಹೆಸರಲ್ಲಿ 100 ಎಕರೆ ಜಮೀನು ಇದೆ ಅಂತ. ಇಡೀ ಅವ್ರ ಕುಟುಂಬ ಇವತ್ತಿಗೂ ಕೂಡ ಕೆರೆಯನ್ನ ಅಕ್ರಮ ಒತ್ತುವರಿ ಮಾಡ್ಕೊಂಡಿರ್ತಾರೆ, ಸ್ಮಶಾನಗಳನ್ನ ಒತ್ತುವರಿ ಮಾಡ್ಕೊಂಡಿರ್ತಾರೆ, ಸರ್ಕಾರಿ ಖರಾಬ್ ಜಮೀನನ್ನ ಒತ್ತುವರಿ ಮಾಡ್ಕೊಳ್ತಾರೆ, ಬಂಡೆ ಜಾಗವನ್ನ ಒತ್ತುವರಿ ಮಾಡ್ಕೊಳ್ತಾರೆ. ಇನ್ನು ಎಷ್ಟು ಮಾಡ್ಕೊಳ್ತೀರಾ? ಬಿಟ್ರೆ ಇಡೀ KGF ತಾಲೂಕನ್ನು ಕೂಡ ಒತ್ತುವರಿ ಮಾಡ್ಕೊಳ್ತಾರೆ ಅವರು. ಯಾಕೆ ಒತ್ತುವರಿ ಮಾಡ್ಕೊಳ್ತಾರೆ ಅಂದ್ರೆ ಪ್ರಶ್ನೆ ಮಾಡೋರಿಲ್ಲ. ಶಾಸಕರು ಅವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಇವರೊಬ್ಬರೇ ಅಂತಲ್ಲ, ಹಿಂದೆ ಇದ್ದವರು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಎಲ್ಲ ಕೂಡ ಇಲ್ಲಿ ಅವ್ರಿಗೆ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇವ್ರಿಗೆ ಕೇವಲ ಎಲೆಕ್ಷನ್ ಬಂದಾಗ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ಬಂದಾಗ ಇವ್ರಿಗೆ ಸಪೋರ್ಟ್ ಮಾಡ್ಬಿಟ್ರೆ ಸಾಕು. ನೀವು 100 ಎಕರೆ ಏನಾದ್ರೂ ಎತ್ಕೊಳ್ಳಿ, 200 ಎಕರೆ ಎತ್ಕೊಳ್ಳಿ. ನಾವು ದಲಿತರು ಭೂಮಿ ಇಲ್ದವ್ರು ಯಾವತ್ತಿಗೂ ಹಿಂಗೆ ಸಾಯ್ಬೇಕಾ? ನಿಮಗ್ ಮತ ಹಾಕಿದ್ದಕ್ಕೆ ಅಟ್ಲೀಸ್ಟ್ ನಮ್ಮಂತವ್ರಿಗೆ 1-2 ಎಕರೆ ಭೂಮಿ ಕೊಡೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ವಾ ಅನ್ನೋ ಒಂದು ಪ್ರಶ್ನೆ ಹೇಳಿ ಇವತ್ತು ಮಾವಳ್ಳಿ ಶಂಕರಣ್ಣ ಅವರು ಅವಾಗ ಅಣ್ಣವರು ಹೇಳ್ತಾ ಇರ್ಬೇಕಾದ್ರೆ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬರ್ಬೇಕಂದ್ರೆ ಅದ್ರ ಮೊಟ್ಟ ಮೊದಲನೇ ಸ್ಥಾನ ನಮ್ಮ ದಲಿತರಿಗೆ ದಲಿತ ಸಂಘಟನೆಗಳಿಗೆ ಸಿಗ್ಬೇಕು. ಯಾಕಂತಂದ್ರೆ ಈ ಮನುವಾದಿ ಬಿಜೆಪಿಯನ್ನ ಒದ್ದೋಡಿಸುವಂತ ಒಂದು ಕೆಲಸನ ನಾವು ಮಾಡ್ಲೇಬೇಕು ಅಂತ ಹೇಳಿ ಅವತ್ತು ನಾವೆಲ್ಲ ಕೂಡ ಎಲ್ಲಾ ದಲಿತ ಸಂಘಟನೆಗಳು ಒಕ್ಕೂರಳಿಂದ ಕಾಂಗ್ರೆಸ್ಗೆ ಮತವನ್ನ ನೀಡಿ ಏನೋ ಅವ್ರ ಕಡೆಯಿಂದ ನಮ್ಮ ಒಂದು ಸಮಾಜಕ್ಕೆ ಒಂದಷ್ಟು ಕೆಲಸಗಳಾಗ್ಲಿ ಅಂತ ನೋಡಿದ್ರೆ ಇವತ್ತು ಅವರು ಕೂಡ ನಮಗೆ ದ್ರೋಹ ಬಾಗಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಇದು SCP TSP ಯೋಜನೆಯಲ್ಲಿ ನೋಡಿದ್ರೆ ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಇವತ್ತು ಲಕ್ಷಾಂತರ ರೂಪಾಯಿ ಸಾಗುವಳಿ ಚೀಟಿಗಳು ಪೆಂಡಿಂಗ್ ಇದೆ, ಇದನ್ನ ಅಪ್ರೂವ್ ಮಾಡುವಂತದ್ರಲ್ಲಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಟೋಟಲಿ ಆಗಿ ಸ್ವತಂತ್ರ ಬಂದಾಗಿಂದ ಇದುವರೆಗೂ ಕೂಡ ನಮ್ಮ ದಲಿತ ಸಂಘಟನೆಗಳನ್ನ ದಲಿತ ಸಮಾಜವನ್ನ ದುರ್ಬಳಕೆ ಮಾಡಿಕೊಂಡೇ ಬರ್ತಾ ಇದ್ದಾರೆ ಹೊರತು ನಮಗೆ ಸರ್ಕಾರಗಳಿಂದ ಸಿಗ್ತಾ ಇರುವಂತ ಸೌಲಭ್ಯಗಳು ಶೂನ್ಯವಾಗಿದೆ. ಆದ್ರಿಂದ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡುವಂತ ಒಂದು ವ್ಯಕ್ತಿತ್ವನ ಬೆಳೆಸ್ಕೋಬೇಕು. ಅದು MLA ಆಗ್ಲಿ, MP ಆಗಿರ್ಲಿ, CM ಆಗಿರ್ಲಿ, ಮಿನಿಸ್ಟರ್ ಆಗ್ಲಿ, PM ಆಗ್ಲಿ, ಯಾವನೇ ಆಗಿರ್ಲಿ, ಪ್ರಶ್ನೆ ಮಾಡುವಂತ ಒಂದು ಹಕ್ಕನ್ನ ಒಂದು ಸಿದ್ಧಾಂತವನ್ನ ನಾವು ಬೆಳೆಸ್ಕೋಬೇಕು. ಯಾಕಂತಂದ್ರೆ ಅವರೆಲ್ಲ ಕೂಡ MP ಆಗಿರೋದು, CM ಆಗಿರೋದು, PM ಆಗಿರೋದು ನಾವು ಕೊಟ್ಟಿರುವ ಮತದಿಂದ ಇವರೆಲ್ಲ ಅಧಿಕಾರ ನಾವು ಅನುಭವಿಸ್ತಾ ಇದ್ದಾರೆ. ಆದ್ರೆ ನಾವು ಮಾತ್ರ ಇವತ್ತು ಬೀದಿಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದಕ್ಕೆ ಕಾರಣ ಯಾರು? ನಾವೇನೆ. ಯಾಕಂತಂದ್ರೆ ಎಲೆಕ್ಷನ್ ಬಂದಾಗ ನಾವು ನಮ್ಮ ಓಟನ್ನ ನಮ್ಮ ಅಭಿವೃದ್ಧಿಗೋಸ್ಕರ ಆಗ್ತಾ ಇಲ್ಲ, ನಮ್ಮ ಮನೆ ಅಭಿವೃದ್ಧಿ ಮಾಡ್ಕೊಳಕ್ ಆಗ್ತಾ ಇಲ್ಲ, ನಮ್ಮ ಮನೆ ಪಕ್ಕ ಇರೋ ಚರಂಡಿಗೋಸ್ಕರ ಆಗ್ತಾ ಇಲ್ಲ, ನಮ್ಮ ಸ್ಮಶಾನಕ್ಕೋಸ್ಕರ ಓಟ್ ಆಗ್ತಾ ಇಲ್ಲ. ಏನಕ್ಕೆ ಆಗ್ತಾ ಇದೀವಿ? ನಾವು ಕೇವಲ 500 ರೂಪಾಯಿ ನೋಟ್ಗೋಸ್ಕರ, ಒಂದು ಬಿರಿಯಾನಿ ಪ್ಯಾಕೆಟ್ಗೋಸ್ಕರ ಓಟ್ ಆಗ್ತಾ ಇದೀವಿ. ಅದಕ್ಕೋಸ್ಕರ ಇವತ್ತು ಬೀದಿಯಲ್ಲಿ ಕೂತ್ಕೊಂಡು ಊಟ ನೀರು ಇಲ್ಲದೆ ಹೋರಾಟ ಮಾಡ್ತಾ ಇದೀವಿ. ಅದಕ್ಕಾಗಿ ಬಂಧುಗಳ ಇವತ್ತು ಮಹಿಳೆಯರು ಕೂಡ ಸುಮಾರು ಜನ ಬಂದಿದ್ದಾರೆ. ಅದಕ್ಕಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇನೆ, ನಿಮ್ಮ ಮಕ್ಕಳಿಗೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ತಿಳಿಸಿ, ನಿಮ್ಮ ಮಕ್ಕಳಿಗೆ ಈ ದೇಶದ ಸಂವಿಧಾನದ ಬಗ್ಗೆ ತಿಳಿಸಿ. ಅವರಿಗೆ 2 ವಿಚಾರಗಳನ್ನ ತಿಳಿಸಿದ್ದೀರಂತಂದ್ರೆ
ನಮ್ಮ ಮುಂದಿನ ಪೀಳಿಗೆ ನಿಮ್ಮ ಮಕ್ಕಳು ನಮ್ಮ ತರ ಇವತ್ತು ನೋಡಿ ತಾಲೂಕಾಪಿ ಮೆಟ್ಲ ಮುಂದೆ ಓಡಾಡುವಂತ ಜಾಗದಲ್ಲಿ ಕೂತ್ಕೊಂಡು ನಾವು ಹೋರಾಟ ಮಾಡ್ತಾ ಇದೀವಿ. ನಾಳೆ ದಿನ ನಮ್ಮ ಮಕ್ಕಳಿಗೆ ಆ ಬದುಕು ಬರ್ದೇ ಇರ್ಬೇಕಂತಂದ್ರೆ ನಾವು ಈ ಎರಡು ವಿಚಾರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನ ಈ ದೇಶದ ಸಂವಿಧಾನವನ್ನ ನಮ್ಮ ಮಕ್ಕಳಿಗೆ ತಿಳಿಸುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕಂತ ಹೇಳ್ತಾ ಈ ಹೋರಾಟಕ್ಕೆ ಜಯವಾಗ್ಲಿ ಅಂತ ಹೇಳ್ತಾ ನನಗೆ ಈ ಅವಕಾಶ